The gravitation, chapter 10. Gravitation, nothing but we can Kannada, we can call it as Gurutvakarshana antivi. So nothing but if you throw any object, so object na throw ಮಾಡಿದ್ರೆ, so the object is falling down. So ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗಲ್ಲ. So that whole thing is because of gravitation. So gravitation ಗೋಸ್ಕರನೇ ಇವೆಲ್ಲ ಬರೋದು. If you take moon and sun around the moon, so if you take earth around earth, the moon is revolving. So ಯಾಕೆ ಸುತ್ತುತ್ತಿದೆ means revolve ಯಾಕೆ ಆಗ್ತಿದೆ ಅಂದ್ರೆ because of gravitation. Earth has more gravity compared to moon. ಅಂದ್ರೆ ಅರ್ಥಿಗೆ ಜಾಸ್ತಿ ಗ್ರಾವಿಟಿ ಇದೆ ಮೂನಿಗೆ ಕಂಪೇರ್ ಮಾಡಿದ್ರೆ. So that's why the moon is revolving around the earth. And similarly in case of sun and earth, okay na? So sun has more gravity, sun ಗೆ ತುಂಬಾ gravitation. So that's why earth and 9 planets are revolving around the sun. So ಎಲ್ಲ planets sun ಸುತ್ತ rotate ಆಗ್ತಿದೆ. Okay, this whole thing is happening because of gravitation. And gravitation we can call it as attractive force ಅಂತೀವಿ. So gravity ಯಾವಾಗಲೂ ಅಟ್ರಾಕ್ಟ್ ಮಾಡುತ್ತೆ. If you take one body and other body attract ಮಾಡುತ್ತೆ. And it's always attractive. And gravitational force one of the important fundamental force in nature. ಅಂದ್ರೆ ಫಂಡಮೆಂಟಲ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫೋರ್ಸಸ್ ಅಲ್ಲಿ ಗ್ರಾವಿಟಿನೂ ಒಂದು. ಓಕೆನಾ? ಸೊ ದಿಸ್ ಒನ್ ಇಸ್ ಅಬೌಟ್ ಗ್ರಾವಿಟಿ. ಸೊ ಇದನ್ನ ಡಿಸ್ಕವರ್ ಮಾಡಿದ್ದು ಐ ಥಿಂಕ್ ಆಲ್ರೆಡಿ ಹೇಳಿದ್ದೀನಿ. ಸೊ ಇದನ್ನ ಡಿಸ್ಕವರ್ ಮಾಡಿದ್ದು ಯಾರು ಅಂದ್ರೆ ಸೊ ನ್ಯೂಟನ್. ಓಕೆನಾ? ವಿ ಕ್ಯಾನ್ ಕಾಲ್ ಇಟ್ as ಐಸಕ್ ನ್ಯೂಟನ್ ಅಂತೀವಿ. ಸೊ ಇವ್ನು ಡಿಸ್ಕವರ್ ಮಾಡ್ದ. What he told that he is sitting in a apple tree. One story ಇದೆ. Just it's a small story. Like ಆಪಲ್ ಮರದ ಕೆಳಗಡೆ ಕೂತ್ಕೊಂಡಾಗ ಆಪಲ್ ಅವ್ನ ತಲೆ ಮೇಲೆ ಬೀಳುತ್ತೆ. ಸೊ ಯಾಕೆ ಬೀಳುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಗ್ರಾವಿಟಿ ಬಂತು. ಸೊ ವೈ ದ ಆಪಲ್ ಇಸ್ ಫಾಲಿಂಗ್ ಡೌನ್, ವೈ ದ ಆಪಲ್ ಇಸ್ ನಾಟ್ ಮೂವಿಂಗ್ ಅಪ್ವರ್ಡ್, ಅಪ್ವರ್ಡ್ ಯಾಕೆ ಮೂವ್ ಆಗಲಿಲ್ಲ ಆಪಲ್, ಸೊ ಕೆಳಗಡೆ ಯಾಕೆ ಬಂತು. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ದ. ಸೊ ಬೈ ಯೂಸಿಂಗ್ ದ ಲಾ ಆಫ್ ಗ್ರಾವಿಟೇಷನ್. ಸೊ ದಟ್ ಲಾ ಆಫ್ ಗ್ರಾವಿಟೇಷನ್, ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಯೂನಿವರ್ಸಲ್ ಲಾ ಆಫ್ gravitation ಅಂತೀವಿ. ಓಕೆನಾ? ಸೊ ದಟ್ gravitation is denoted by capital letter G. So there are two G's. ಒಂದು ಕ್ಯಾಪಿಟಲ್ G, ಅದರ್ ಒನ್ is we can call it as small g. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಸ್ಮಾಲ್ g we can call it as acceleration due to gravity ಅಂತೀವಿ. ಕ್ಯಾಪಿಟಲ್ G ಅಂದ್ರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತೀವಿ. ಸೊ ಓಕೆನಾ? ಸೊ ಗ್ರಾವಿಟೇಷನ್ acceleration due to gravity value 9.8 meter per second square. So ಇದು ಕ್ಯಾಪಿಟಲ್ G ವ್ಯಾಲ್ಯೂ 6.67 into 10 power minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಇದು ಕ್ಯಾಪಿಟಲ್ G ವ್ಯಾಲ್ಯೂ. ಓಕೆನಾ? ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆನಾ? ಹೈಯರ್ ಸ್ಟಡೀಸ್ಗೆ ಹೋದಾಗ ಇದು ಯಾವ ತರ ಬರುತ್ತೆ ಅಂತ ನೀವು ಸ್ಟಡಿ ಮಾಡ್ತೀರಾ. ಬಟ್ ಹಿಯರ್ ದಿಸ್ ಒನ್ ಇಸ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಇವ್ನು ಮಾತ್ರ ಸ್ಟಡಿ ಮಾಡ್ತೀರಾ. ಓಕೆನಾ? ಸೊ ದಿಸ್ ಒನ್ ಇಸ್ ಅಬೌಟ್ ನ್ಯೂಟನ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಸೊ ವಾಟ್ ಈ ಟೋಲ್ಡ್ ಮೀನ್ಸ್, so gravity apply ಆಗಬೇಕು ಅಂದ್ರೆ there are two things is very important. One is mass, other one is distance. Okay na? So force which is depend on mass. So gravity apply ಆಗಬೇಕು ಅಂದ್ರೆ ಎರಡು ಮಾಸ್ ಬೇಕೇ ಬೇಕು. We want two mass or we want two bodies. If you take earth and sun, so earth and sun, so around earth, sorry, around sun means earth is revolving, there are two bodies. Around earth, moon is revolving, there are two bodies. So ಎರಡು ಬಾಡಿ ಬೇಕೇ ಬೇಕು ಅಪ್ಲೈ ಮಾಡಕ್ಕೆ. ಓಕೆನಾ? ಎಫ್ ನಥಿಂಗ್ ಬಟ್ ಫೋರ್ಸ್. ಯಾವ ಫೋರ್ಸ್ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತೀವಿ. ಓಕೆನಾ? ಗ್ರಾವಿಟೇಷನಲ್ ಫೋರ್ಸ್ ಎಫ್ ಇಸ್ ಡಿಪೆಂಡ್ ಆನ್ m1 and m2 ಅಂತೀವಿ. ಓಕೆನಾ? ಸೊ ಆಫ್ಟರ್ ದಟ್ ಎಫ್ ಈಸ್ ಡಸ್ ನಾಟ್ ಡಿಪೆಂಡ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಮಾಸ್ ಮೇಲೆ ಡಿಪೆಂಡ್ ಆಗಿದೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ವಿಚ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲ ರಾಂಗ್ ಬರೆಯೋದು ನೀವು. ಓಕೆನಾ? ಕರೆಕ್ಟ್ ಆಗಿ ಥಿಂಕ್ ಮಾಡಿ. ಸೊ ಸ್ಕ್ವಯರ್ಸ್ ಆಫ್ ದಿ ಡಿಸ್ಟೆನ್ಸ್ ಅಂತೀವಿ. So why we are mentioning squares of the distance? So instead of square cube ಹಾಕಿಲ್ಲ, power 1.5 ಹಾಕಿಲ್ಲ, power 10 ಹಾಕಿಲ್ಲ ಅಂದ್ರೆ, so instead of square other numbers ಇದ್ರೆ planets ಎಲ್ಲ ಕೊಲೈಡ್ ಆಗ್ತಿತ್ತು. ಯಾಕೆ ಕೊಲೈಡ್ ಆಗ್ತಿಲ್ಲ ಅಂದ್ರೆ ಬಿಕಾಸ್ ಸ್ಕ್ವೇರ್ ಇದೆ. ಇನ್ವರ್ಸ್ ಸ್ಕ್ವೇರ್ ಲಾ ಅಂತೀವಿ. ದಿಸ್ ಲಾ ವಿ ಕ್ಯಾನ್ ಕಾಲ್ ಇಟ್ ಆಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತೀವಿ. ಓಕೆನಾ? ಇನ್ಸ್ಟೆಡ್ ಆಫ್ ಸ್ಕ್ವೇರ್ ಅದರ್ ನಂಬರ್ಸ್ ಇದ್ರೆ ಪ್ಲಾನೆಟ್ಸ್ ಎಲ್ಲ ಕೊಲೈಡ್ ಆಗ್ತಿತ್ತು. ಓಕೆನಾ? ಸೊ ದ force of we can call it as attraction ಅಂತೀವಿ. universal statement. So force of attraction between two bodies is directly proportional to the product of two masses and
does not depend, otherwise you can call it as inversely proportional to squares of the distance between them ಅಂತೀವಿ. Okay, now this one we can call it as universal law of gravitation ಅಂತೀವಿ. If you add first and second equation, this one is first equation, this one is second equation, we are getting F is depend on m1 m2 divided by r square. Okay, now to remove this proportionality constant, we are adding some constant of proportionality. We can call it as G, m1 m2 by r square. Okay, now, so this one we can call it as universal of gravitation ಅಂತೀವಿ. So they will ask some question ಕೇಳಬಹುದು. What why this law we can call it as universal ಅಂತ ಕೇಳಬಹುದು. Because all over the universe we can apply anywhere. ಯೂನಿವರ್ಸ್ ಎಲ್ಲಿ ಬೇಕಿದ್ರೂ ಹೋಗಿ ಅಪ್ಲೈ ಮಾಡ್ಬೋದು ಇಲ್ಲ ಅದಕ್ಕೋಸ್ಕರ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತೀವಿ. ಓಕೆನಾ, ವೇರ್ ಕ್ಯಾಪಿಟಲ್ ಜಿ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕು, ನೀವು ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆನಾ, ನೆನ್ಪಿಟ್ಕೊಳ್ಳಿ. ಎಫ್ ನಥಿಂಗ್ ಬಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫೋರ್ಸ್ ಅಂತೀವಿ. ಫೋರ್ಸ್ ಯಾವ್ದ್ರ ಫೋರ್ಸ್? ಗ್ರಾವಿಟೇಷನಲ್ ಫೋರ್ಸ್ ಅಂತೀವಿ. ಓಕೆನಾ, ಜಿ ಮೀನ್ಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತೀವಿ. ಓಕೆನಾ, m1 m2 ಆರ್ ಮಾಸಸ್, ಟು ಮಾಸಸ್ ಮೀನ್ಸ್ ಬಾಡಿ ಮಾಸಸ್, ಆರ್ ಇಸ್ ಡಿಸ್ಟೆನ್ಸ್. ಓಕೆನಾ, ಸೊ ದಿಸ್ ಒನ್ ಈಸ್ ಅಬೌಟ್ Newton universal law of gravitation. Okay, so now, so after this one, so why this law is important? ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಲಾ ಅಂದ್ರೆ, ಬಿಕಾಸ್ ಸೊ ವೆನ್ ಯು ಥ್ರೋ ಎನಿ ಆಬ್ಜೆಕ್ಟ್, ಏನಾದ್ರು ಒಂದು ಆಬ್ಜೆಕ್ಟ್ ಥ್ರೋ ಮಾಡಿದ್ರೆ, ಸೊ ಸಪೋಸ್ ವಿತೌಟ್ ಗ್ರಾವಿಟಿ ಅದು ಕೆಳಗಡೆನೆ ಬರಲ್ಲ, ಸಾರಿ ಕೆಳಗಡೆ ಬರಲ್ಲ, ಮೇಲ್ಗಡೆ ಹೋಗ್ತಿರುತ್ತೆ. ಸಪೋಸ್ ಯಾವಾಗ ಗ್ರಾವಿಟಿ ಇಲ್ಲ ಅಂದಾಗ, ಓಕೆನಾ, ಸೊ ನೀವೇನಾದ್ರೂ ಆಬ್ಜೆಕ್ಟ್ ನ ಥ್ರೋ ಮಾಡಿದ್ರೆ ಅದು ಕೆಳಗಡೆ ಬರೋದೇ ಇಲ್ಲ, ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಓಕೆನಾ, ಸೊ ಯಾವಾಗ ಅಂದ್ರೆ ವೆನ್ ದರ್ ಈಸ್ ನೋ ಗ್ರಾವಿಟೇಷನ್. ಓಕೆನಾ, ಸೊ ಈಗ ಆಬ್ಜೆಕ್ಟ್ ನಥಿಂಗ್ ಬಟ್ ಈಗ ಪ್ಲಾನೆಟ್ಸ್ ಎಲ್ಲ ಮೂವ್ ಆಗ್ತಿದೆ, ಸೊ ಅರೌಂಡ್ ಸನ್, ಮೂನ್ ಇಸ್ ರೆವಾಲ್ವಿಂಗ್ ಅರೌಂಡ್ ದಿ ಅರ್ತ್, ಮೂನ್ ರೆವಾಲ್ವ್ ಮಾಡ್ತಿದೆ ಅರ್ತ್ ಸುತ್ತ. ದಿಸ್ ಹೋಲ್ ಥಿಂಗ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಅ ಗ್ರಾವಿಟೇಷನ್. ಸಪೋಸ್ ಏನಾದ್ರು ಗ್ರಾವಿಟೇಷನ್ ಇಲ್ಲ ಅಂದಿದ್ರೆ, ಸೊ ಇವೆಲ್ಲ ಕೊಲೈಡ್ ಆಗ್ತಿದ್ವು, ನಾವ್ಯಾರು ಸರ್ವೇ ಆಗ್ತಿರ್ಲಿಲ್ಲ. ಓಕೆನಾ, ಮೋಷನ್ ಆಫ್ ದಿ ಆಬ್ಜೆಕ್ಟ್ ಮೂವ್ ಆಗಕ್ಕೆ ಬೇಕು ಇದು. ಓಕೆನಾ, ಆಫ್ಟರ್ ದಟ್ ಈಗ ಓಷನ್ ಅಲ್ಲಿ ಟೈಡ್ಸ್ ಬರ್ತಿರುತ್ತೆ, ನಥಿಂಗ್ ಬಟ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ವೇವ್ಸ್ ಬರುತ್ತೆ, ಯಾಕೆ ಬರುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಗ್ರಾವಿಟಿ. ಓಕೆನಾ, ಸೊ ದಿಸ್ ಆರ್ ದಿ ಇಂಪಾರ್ಟೆನ್ಸ್, ಇದು ತುಂಬಾ ಇಂಪಾರ್ಟೆನ್ಸ್ ಆಫ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತೀವಿ. ಓಕೆನಾ, ನೆಕ್ಸ್ಟ್ ಒನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫ್ರೀ ಫಾಲ್ ಅಂತೀವಿ. ಓಕೆನಾ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಫ್ರೀ ಫಾಲ್. ಅದೇ ಹೇಳುತ್ತೆ ಫ್ರೀ ಫಾಲ್. ಸೊ ಆಬ್ಜೆಕ್ಟ್ ವಿತೌಟ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್, ಆಬ್ಜೆಕ್ಟ್ ಫಾಲಿಂಗ್ ಫ್ರೀಲಿ. ಓಕೆನಾ, ನಥಿಂಗ್ ಬಟ್ ಈಗ ಒಂದು ಸ್ಟೋನ್ ಇದೆ, ಸ್ಟೋನ್ ನ ಥ್ರೋ ಮಾಡಬೇಡಿ. ಓಕೆನಾ, ಜಸ್ಟ್ ಡ್ರಾಪ್ ಮಾಡಿ ವಿತೌಟ್ ಅಪ್ಲೈಯಿಂಗ್ ಎನಿ ಫೋರ್ಸ್. ಓಕೆನಾ, ಸೊ ವಿತೌಟ್ ಅಪ್ಲೈಯಿಂಗ್ ಎನಿ ಫೋರ್ಸ್ the object is falling downward, so that one we can call it as free fall ಅಂತೀವಿ. ಅದೇ ಹೇಳುತ್ತೆ ಫ್ರೀ ಆಗಿ ಫಾಲ್ ಆಗಬೇಕು. ಓಕೆನಾ, ಸೊ ನಾವು ಎನಿ ಬಾಡಿ ವಿಚ್ ಇಸ್ ಗೋಯಿಂಗ್ ಇನ್ ಎ ಸ್ಟ್ರೈಟ್ ಲೈನ್, ಯಾವ್ದಾದ್ರು ಒಂದು ಬಾಡಿ ಸ್ಟ್ರೈಟ್ ಮೂವ್ ಆಗ್ತಿದೆ, ಸ್ಟ್ರೈಟ್ ಮೂವ್ ಆಗ್ತಿದೆ ಅಂದ್ರೆ, ಅದರ್ವೈಸ್ ಇಫ್ ಇಟ್ ಕಾರ್, ಒಂದು ಕಾರ್ ಇದೆ, ಸೊ ಕಾರ್ ಏನಾಗ್ತಿದೆ ಅಂದ್ರೆ ಸ್ಟ್ರೈಟ್ ಮೂವ್ ಆಗ್ತಿದೆ, ಕರ್ವ್ ಮೂವ್ ಆಗ್ತಿಲ್ಲ, ಸರ್ಕಲ್ ಮೂವ್ ಆಗ್ತಿಲ್ಲ, ಸ್ಟ್ರೈಟ್ ಮೂವ್ ಆಗ್ತಿದೆ. ಓಕೆ, ಎನಿ ಬಾಡಿ ವಿಚ್ ಇಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್, ಸೊ ದಟ್ ಟೈಮ್ ವಿ ಆರ್ ಯೂಸಿಂಗ್ ತ್ರೀ ಈಕ್ವೇಶನ್. V is equal to U plus AT, S is equal to UT plus half AT square, V square minus U square is equal to 2AS. So ಈ ತ್ರೀ ಈಕ್ವೇಶನ್ ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಎನಿ ಬಾಡಿ ವಿಚ್ ಇಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಮೂವ್ ಆಗ್ತಿದ್ರೆ ಮಾತ್ರ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಏನಾದ್ರು ಕರ್ವ್ ಆಗಿ ಹೋಗ್ತಿದ್ರೆ, ಅದರ್ವೈಸ್ ಸರ್ಕ್ಯುಲರ್ ಮೂವ್ ಆಗ್ತಿದ್ರೆ ಈ ಈಕ್ವೇಶನ್ ಯೂಸ್ ಮಾಡಕ್ ಹೋಗಲ್ಲ ನಾವು. ಓಕೆನಾ, ಸೊ ವೇರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಿ ಅಂದ್ರೇನು? ಫೈನಲ್ ವೆಲಾಸಿಟಿ ಅಂತೀವಿ. ಯು ವಿ ಕ್ಯಾನ್ ಕಾಲ್ ಇಟ್ ಆಸ್ ಇನಿಷಿಯಲ್ ವೆಲಾಸಿಟಿ ಅಂತೀವಿ. ಎ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಸ್ ಆಕ್ಸಿಲರೇಷನ್ ಅಂತೀವಿ. ಟಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಟೈಮ್ ಟೇಕನ್ ಅಂತೀವಿ. ಆಫ್ಟರ್ ದಟ್ ಇನ್ ರಿಮೈನಿಂಗ್ ಯಾವ್ದಿದೆ, ಎಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡಿಸ್ಟೆನ್ಸ್ ಅಂತೀವಿ. This much is about this class. Okay na? So now we can study the formula for acceleration due to gravity. Okay na? Acceleration due to gravity is denoted by small letter g. We know that already formula, universal law of gravitation, F equal to g m1 m2 by r square. Equation 1 ಗೊತ್ತಿದೆ. After that, by using Newton second law of motion, F is equal to mg. ಓಕೆನಾ, F equal to mg ಯೂಸ್ ಮಾಡ್ಕೊಳ್ತಿದೀವಿ.
ಸೊ ನಾವು ಹಿಯರ್ LHS ಸೇಮ್ ಇದೆ, ಹೌದಲ್ಲ. ಸೊ ದಟ್ಸ್ ವೈ ವಿ ಆರ್ ಮಲ್ಟಿಪ್ಲೈಯಿಂಗ್ RHS ಡಿಫ್ರೆಂಟ್ ಇದೆ, ಬಟ್ LHS ಸೇಮ್ ಇದೆ. ಸೊ LHS ಮಾಡಕ್ ಹೋಗಲ್ಲ, ಸೊ ದಟ್ಸ್ ವೈ LHS ಸೇಮ್ ಇದೆ. ಸೊ RHS ಮಾಡಿದ್ರೆ mg is equal to g m1 m2 by r square. ಓಕೆನಾ, ವಿ ಕ್ಯಾನ್ ಕಾಲ್ ಇಟ್ ಆಸ್ m1 m2, ಇಲ್ಲಿ ಸೇಮ್ ನೇಮ್ ಕೊಡಿ, ಅದರ್ವೈಸ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ. m1 m is equal to m2 equal to, we can call it as m. ಓಕೆನಾ, ಇನ್ನೊಂದು ಸ್ಮಾಲ್ ಲೆಟರ್ m ಅಂತ ಕೊಟ್ಕೊಳ್ಳಿ, ಅದರ್ವೈಸ್ ಕನ್ಫ್ಯೂಸ್ ಓಕೆನಾ. g capital letter m by r square. Here small letter m cancel, remaining is g is equal to gm by r square. Okay, so this is the formula for ಯಾವುದ್ರ formula ಅಂದ್ರೆ this one we can call it as the formula for acceleration due to gravity. Acceleration due to gravity formula ಇದು. So g ಅಂದ್ರೆ acceleration due to gravity, capital G ಅಂದ್ರೆ gravitational constant, m ಅಂದ್ರೆ mass of the object, r ಅಂದ್ರೆ distance between the object. Okay na? So this one is about the acceleration due to gravity. ಸೊ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಿದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಮಾಸ್ ಅಂಡ್ ವೆಯ್ಟ್. ಮಾಸ್ ನಥಿಂಗ್ ಬಟ್ ಎನಿಥಿಂಗ್ ದ ಮ್ಯಾಟರ್ ಆಕ್ಯುಪೈಸ್ ದ ಸ್ಪೇಸ್ ಅಂತ. ನಥಿಂಗ್ ಬಟ್ ಈಗ ಒಂದು ಡಸ್ಟರ್ ಇದೆ, ಅದರ್ವೈಸ್ ನೀವೇ ಇದ್ದೀರಾ, ಓಕೆನಾ, ನೀವು ಮಾಸ್ ಇದೆ. ಯಾವ ತರ ಗೊತ್ತಾಗುತ್ತೆ ಅಂದ್ರೆ ನೀವು ಸ್ಪೇಸ್, ನೀವು ಕುತ್ಕೊಂಡಿರೋ ಜಾಗ ನೀವು ಆಕ್ಯುಪೈ ಮಾಡಿದ್ರೆ, ಓಕೆನಾ. ನಥಿಂಗ್ ಬಟ್ ಯಾಕೆ ಆಕ್ಯುಪೈ ಮಾಡಿದ್ರೆ ನೀವು ಮಾಸ್ ಇದೆ ಅದಕ್ಕೋಸ್ಕರ ಆಕ್ಯುಪೈ ಮಾಡಿದ್ದೀರಾ. ವಿತೌಟ್ ಮಾಸ್ ಯು ಕಾಂಟ್ ಆಕ್ಯುಪೈ. ಒಂದು ಆಬ್ಜೆಕ್ಟ್ ಇಡ್ತಿದ್ದೀರಾ ಅಂದ್ಕೊಳ್ಳಿ, ಒಂದು ಸ್ಪೇಸ್ ನ ಆಕ್ಯುಪೈ ಮಾಡ್ತಿದೆ, ಅದು ನಥಿಂಗ್ ಬಟ್ ಇಟ್ ಇಸ್ ಎ ಮಾಸ್. ಮಾಸ್ ನಥಿಂಗ್ ಬಟ್ ದ ಆಬ್ಜೆಕ್ಟ್ ವಿಚ್ ಆಕ್ಯುಪೈಸ್ ದ ಸ್ಪೇಸ್ ಅಂತೀವಿ. we can call it as mass ಅಂತೀವಿ. ಸೊ ಮಾಸ್ we can call it as unit is kg ಅಂತೀವಿ. kg nothing but we can call it as kilogram ಅಂತೀವಿ. unit of mass we can call it as kilogram ಅಂತೀವಿ. ಓಕೆನಾ. ಸೊ ಎಲ್ಲಕ್ಕೂ ಯೂನಿಟ್ ಇದೆ, ನಥಿಂಗ್ ಬಟ್ SI ಯೂನಿಟ್ ಇದೆ, ನಥಿಂಗ್ ಬಟ್ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತೀವಿ. ಓಕೆನಾ. ಸೊ ಅದರ್ವೈಸ್ ಈಗ ಎಷ್ಟು ಕೆಜಿ ಇದೆಯಾ ಅಂತ ಕೇಳಿದ್ರೆ ನಥಿಂಗ್ ಬಟ್ ಎಷ್ಟು ಬೇಕು, ಈಗ ಒಂದು ಮಾರ್ಕೆಟ್ಗೆ ಹೋಗ್ತೀರಾ, ಒಂದು ಆನಿಯನ್ ಬೈ ಮಾಡಬೇಕು. ಸೊ 1 ಕೊಡಿ, 2 ಕೊಡಿ, 3 ಕೊಡಿ ಅಂತ ಹೇಳಕ್ಕ, ಯು ಹ್ಯಾವ್ ಟು ಮೆನ್ಷನ್ ಸಮ್ ಯೂನಿಟ್. ದಟ್ ಯೂನಿಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮಾಸ್. ಸೊ ಫಾರ್ ಮಾಸ್ ಕಿಲೋಗ್ರಾಮ್ ಇಸ್ a unit, ಫಾರ್ weight so Newton is a unit. weight nothing but any object, if you drop ಒಂದು ಆಬ್ಜೆಕ್ಟ್ ನ ಡ್ರಾಪ್ ಮಾಡಿದ್ರೆ the object is falling downward. nothing but the weight of the body is acting downward direction, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗಲ್ಲ. so that now the weight formula is W is equal to, so ಏನಾದ್ರು ಡ್ರಾಪ್ ಮಾಡ್ತಿದ್ರೆ ಅನ್ಕೊಳ್ಳಿ, ಡ್ರಾಪ್ ಮಾಡ್ತಿರೋ ಆಬ್ಜೆಕ್ಟ್ ಏನಿರುತ್ತೆ, ಮಾಸ್ ಇರುತ್ತೆ. ಸೊ ಬಾಡಿ ಕೆಳಗಡೆ ಬರ್ತಿದೆ, ನಥಿಂಗ್ ಬಟ್ acceleration due to gravity, W is equal to mg. So this one is about the weight formula. ಓಕೆನಾ. ನೀವು ಒಂದು ಎಷ್ಟೊಂದು ಎಷ್ಟು ಕೆಜಿ ಇದೆ ಅನ್ಕೊಳ್ಳಿ, ನಥಿಂಗ್ ಬಟ್ ಒಂದು 50 ಕೆಜಿ ಇದ್ದೀರಾ ಅನ್ಕೊಳ್ಳಿ, ಒಂದು 50 ಕೆಜಿ ಇದ್ದೀರಾ. ಸೊ ನಾವು ಗ್ರಾವಿಟಿ ಎಷ್ಟಿದೆ ಅರ್ಥದಲ್ಲಿ ಅಂದ್ರೆ ಒಂದು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ಕೊಳ್ಳಿ, ಓಕೆನಾ. 9.8 ಇದೆ ಅಪ್ರಾಕ್ಸಿಮೇಟ್ಲಿ 10, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆನಾ. ನಿಮ್ಮ ಎಷ್ಟು ಹೇಳಿದ್ರು, ನಿಮ್ದು 50 ಕೆಜಿ ಮಾಸ್ ಇದೆ, ಒಂದು 50 ಕೆಜಿ ಇದ್ದೀರಾ. ಸೊ ನಾವು ಇಫ್ ಗ್ರಾವಿಟಿ ಇಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸೊ ವೆಯ್ಟ್ ಎಷ್ಟಿದೆ ಅಂತ ಕೇಳಿದಾಗ ನೀವು ಎಷ್ಟು ಹೇಳ್ತೀರಾ, 50 into 10 is 500. ವೆಯ್ಟ್ ಯೂನಿಟ್ ಏನು, ನ್ಯೂಟನ್. ಅಂದ್ರೆ ನಿಮ್ ವೆಯ್ಟ್ 500 ನ್ಯೂಟನ್. ಯಾವ್ದಾದ್ರು ಕೇಳ್ತಾರೆ ನಿಮ್ ವೆಯ್ಟ್ ಎಷ್ಟು ಅಂತ, 50 ಕೆಜಿ 60 ಕೆಜಿ ಅಂತ, ರಾಂಗ್ ಅದು ಆಕ್ಚುಲಿ. ವೆಯ್ಟ್ ಯೂನಿಟ್ ಇಸ್ ನ್ಯೂಟನ್. ಸೊ ನೀವೇನಾದ್ರು 50 ಕೆಜಿ ಇದ್ರೆ 500 ನ್ಯೂಟನ್ ಇದೆ, ಓಕೆನಾ. ಸಪೋಸ್ ಇನ್ ಕೇಸ್ ಆಫ್ ಮೂನ್, ಸೊ ಮೂನಿಗೆ ಹೋಗ್ತೀರಾ ಅನ್ಕೊಳ್ಳಿ, ನೀವು ಮೂನಲ್ಲಿ ಚೆಕ್ ಮಾಡಿದಾಗ ವೆಯ್ಟ್ ನಿಮ್ದು ಎಷ್ಟು ಬರುತ್ತೆ ಅಂದ್ರೆ, ಇಲ್ಲಿ 50 ಕೆಜಿ ಇದ್ರೆ, ಸೊ ಮೂನಲ್ಲಿ ಎಷ್ಟಿರುತ್ತೆ, ಸಮ್ 1.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಓಕೆನಾ. ಸೊ ಅಲ್ಲಿ ಎಷ್ಟು ಇರುತ್ತೆ ಅಂದ್ರೆ, ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ 75 ನ್ಯೂಟನ್, ಓಕೆನಾ. ಇದು ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಅರ್ಥಲ್ಲಿ 500 ನ್ಯೂಟನ್ ಇದ್ರೆ ವೆಯ್ಟ್, ಮೂನಲ್ಲಿ ಎಷ್ಟಿರುತ್ತೆ, 75 ನ್ಯೂಟನ್ ಇರುತ್ತೆ. ನಥಿಂಗ್ ಬಟ್ ಈಗ ಒಂದು 100 ಕೆಜಿ ಆಬ್ಜೆಕ್ಟ್ ಇದೆ ಅನ್ಕೊಳ್ಳಿ, 100 ಕೆಜಿ ನಿಮ್ ಕೈಲಿ ಎತ್ತಕ್ಕಾಗುತ್ತಾ ಅರ್ಥಲ್ಲಿ, ಆಗುತ್ತಾ?
ಆಗಲ್ಲ. ಅರ್ಥಲ್ಲಿ ಎತ್ತಕ್ಕಾಗಲ್ಲ ಬಿಕಾಸ್ ಅದ್ರ ವೆಯ್ಟ್ ಎಷ್ಟಿದೆ, ತುಂಬಾ ಜಾಸ್ತಿ ಇದೆ. ಯಾಕೆಂದ್ರೆ 100 ಇಂಟು ಎಷ್ಟಿದೆ ಅರ್ಥಲ್ಲಿ 10 ಇದೆ. 100 ಇಂಟು 10 ಎಷ್ಟು? 1000. ಅಂದ್ರೆ ಅರ್ಥಲ್ಲಿ ಎಷ್ಟು? 1000 ನ್ಯೂಟನ್ ಇದೆ. ಓಕೆನಾ, ಅದಕ್ಕೋಸ್ಕರ ಎತ್ತಕ್ಕಾಗಲ್ಲ. ಬಟ್ ಮೂನಲ್ಲಿ 100 kg ಎಷ್ಟಿದೆ? 1.6 ಎಷ್ಟಾಗುತ್ತೆ? ನಥಿಂಗ್ ಬಟ್ ಸಾರಿ 1.6 ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಮೂನಲ್ಲಿ ಎಷ್ಟು ಬರುತ್ತೆ? 160 ನ್ಯೂಟನ್ ಬರುತ್ತೆ. ಹೌದಲ್ಲ? ಯಾವ್ದು ಜಾಸ್ತಿ ಇದೆ ಫೋರ್ಸು, ಸಾರಿ ವೆಯ್ಟ್ ಯಾವ್ದು ಜಾಸ್ತಿ ಇದೆ, ಅರ್ಥಲ್ಲಿ ಆರ್ ಮೂನಲ್ಲಿ? ಯಾವ್ದ್ರಲ್ಲಿ ಜಾಸ್ತಿ ಇದೆ? ಅರ್ಥಲ್ಲಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ 100 kg ಎತ್ತಕ್ಕಾಗಲ್ಲ. ಬಟ್ ಅರ್ಥಲ್ಲಿ ಸಾರಿ ಮೂನಲ್ಲಿ ನೀವು ಆರಾಮಾಗಿ ಎತ್ಬೋದು 100 kg. ಓಕೆನಾ? ಸೊ ಬಿಕಾಸ್ ಯಾಕೆ ಅಂದ್ರೆ ಈಗ 100 kg ಇದೆ ಅನ್ಕೊಳ್ಳಿ ಅರ್ಥಲ್ಲಿ. ಓಕೆನಾ? ಸೊ ಮೂನಲ್ಲಿ ಎಷ್ಟು ಡಿವೈಡೆಡ್ ಬೈ ಎಷ್ಟು ಮಾಡಬೇಕು? 6. ಅಂದ್ರೆ ಎಷ್ಟು ಬರುತ್ತೆ? 6 1 ಅದರ್ವೈಸ್ ಎಷ್ಟು ಬರುತ್ತೆ? 660 ಐ ಥಿಂಕ್ 0.5 ಅಪ್ರಾಕ್ಸಿಮೇಟ್ಲಿ 14 to 15 ಬರುತ್ತೆ. ಹೌದಲ್ಲ? ಅಂದ್ರೆ ಅರ್ಥಲ್ಲಿ 100 kg ಇದ್ರೆ ಮೂನಲ್ಲಿ ಎಷ್ಟು ಕೆಜಿ ಇರುತ್ತೆ? 15 kg. ಅಂದ್ರೆ ಅರ್ಥಲ್ಲಿ 100 kg ಇದ್ರೆ ಒಂದು ಆಬ್ಜೆಕ್ಟ್, ಮೂನಲ್ಲಿ 15 kg ಅಷ್ಟೇ. ಓಕೆನಾ? So because of gravity, this whole thing is because of gravity. Okay, so this one is about mass and weight. So history. So after that thrust and pressure. So pressure I already explained. Pressure nothing but so pressure is equal to force by area. Okay, na? So force unit is Newton and area unit is meter or meter square or meter cube. Which one? Meter, meter square or meter cube? Meter cube is a unit of. Yes, very good. So Newton meter square, otherwise we can call it as okay na Pascal antive. Okay na pressure unit is Pascal, otherwise Newton meter square. You can use any one of these. Okay na. So this one is about pressure and thrust. So we is to complete ಆಯ್ತು last